ಹಲೋ ಗೈಸ್, ವೆಲ್ಕಮ್ ಟು ಮದ್ದೂರಮ್ಮ ಜಾತ್ರೆಗೆ. ಸೊ ಬನ್ನಿ ತೋರಿಸ್ತೀನಿ ಗೈಸ್. ಮದ್ದೂರಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ತೋರಿಸ್ತೀನಿ ಜಾತ್ರೆ ಯಾವ ಥರ ಇರುತ್ತಂತ. ಸೊ ಬನ್ನಿ. ಸೊ ಗೈಸ್, ನಾವು ಅಂದ್ಕೊಂಡಿರಲಿಲ್ಲ ಮದ್ದೂರಮ್ಮ ಜಾತ್ರೆಗೆ ಇಷ್ಟೊಂದು ಜನ ಸೇರಿರ್ತಾರೆ ಅಂತ. ಸೊ ಸ್ಟ್ರೈಟ್ ಆಗಿ ನಾವು ಸೀದಾ ಮದ್ದೂರಮ್ಮ ಜಾತ್ರೆಗೆ ಹೋದ್ವಿ. ಸೊ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಕೂಡ ಇರಲಿಲ್ಲ. ಸೊ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಜಾತ್ರೆ ಒಳಗೆ ಎಂಟ್ರಿ ಕೊಟ್ವಿ. ಜನ ಸಾಗರ ಗುರು, ಏನು ಇಷ್ಟೊಂದು ಜನ ಇದ್ದರು, ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಸೊ ನಾವು ಆ್ಯಕ್ಚುಲಿ ಬಂದಿದ್ದು ಅಷ್ಟೊಂದು ತೇರುಗಳು ಬರ್ತಾವಲ್ಲ, ಸೊ ಆ ತೇರು ನೋಡೋಕ್ಕಂತಲೇ ಎಕ್ಸ್ಪೆಷಲಿ ಈ ಒಂದು ಮದ್ದೂರಮ್ಮ ಜಾತ್ರೆಗೆ ಬಂದಿದ್ದು. ಯಾಕಂದರೆ ನಾನು ಮುಂಚೆ ನಮ್ಮ ಫ್ರೆಂಡ್ ಕಾರ್ ತಗೊಂಡಾಗ ನಾವು ಇದೇ ಒಂದು ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡಿದ್ವಿ. ಸೊ ಆವಾಗಿಂದ ಈ ಒಂದು ದೇವಸ್ಥಾನ ನನಗೆ ಗೊತ್ತಿತ್ತು. ಆದರೆ ನಾನು ಅಂದ್ಕೊಂಡಿರಲಿಲ್ಲ ಈ ಒಂದು ದೇವಸ್ಥಾನ ಇಷ್ಟೊಂದು ಫೇಮಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ ಗುರು. ಹಾಗೆ ಈ ಒಂದು ಮದ್ದೂರಮ್ಮ 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತೆ ಗುರು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ತುಂಬ ದೊಡ್ಡ ತೇರು ಮಾಡಿದರು, ಆದರೆ ಈ ಸಲ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಏನಕ್ಕಂದರೆ ಲಾಸ್ಟ್ ಟೈಮು ತೇರು ಬಿದ್ದುಬಿಟ್ಟಿತ್ತು. ಸೊ ಆ ಕಾರಣಕ್ಕಾಗಿ ಈ ಸಲ ತೇರನ್ನ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಸೊ ಆದರೂ ಕೂಡ ಇಷ್ಟೊಂದು ತೇರುಗಳು ಲಾಸ್ಟ್ ಟೈಮ್ ಇರಲಿಲ್ಲ, ಆದರೆ ಈ ಸಲ ತುಂಬ ಜಾಸ್ತಿ ಇದ್ದಾವೆ. ಹಾಗೆ ಜಾತ್ರೆ ಒಳಗೆ ಓದಿ ಗುರು, ನೋಡಿ ಲೈನ್ ನೋಡಿ ಎಷ್ಟೊಂದಿದೆ. 1.5 ಕಿಲೋಮೀಟ್ರ್ ಲೈನೇ ಇತ್ತು ಗುರು. ಅಷ್ಟು ಜನ, ದೇವ್ರಿಗೆ ಅಷ್ಟೊಂದು ಭಕ್ತಿ ನೋಡಿ. ಅಲ್ಲಿಂದ ಸೀದಾ ಬಂದು ನಾನು ನಮ್ಮ ಫ್ರೆಂಡು ಅವನು ಐಸ್ ಕ್ರೀಮ್ ತಿಂದ, ನಾನು ಮೆಕ್ಕೆಜೋಳ ತಿಂದು ಸೀದಾ ಬರಬೇಕಾದ್ರೆ ಈ ಒಂದು ದೃಶ್ಯವನ್ನು ನೋಡಿದೆ. ಸೊ ನಾನು ಅಂದ್ಕೊಂಡೆ ಈ ಒಂದು ಜಾತ್ರೆಯಲ್ಲಿ ಕೆಲವೊಬ್ಬರಿಗೆ ಇದೇ ಸಂಭ್ರಮ, ಆದರೆ ಕೆಲವೊಬ್ಬರಿಗೆ ಇದರಿಂದನೇ ಜೀವನ ಅಂತ. ಯಾಕಂದರೆ ಅವರು ಬಾಟಲೆಲ್ಲ ಆರಿಸ್ತಾ ಇದ್ರು. ಸೊ ಅವಾಗ ಅಂದ್ಕೊಂಡೆ. ಸೊ ಅಲ್ಲಿಂದ ನಾವು ಮತ್ತೆ ರಿಟರ್ನು ಕೆಲಸ ಮುಗಿಸ್ಕೊಂಡು ನೈಟು ನೋಡೋಣ ಯಾವ ಥರ ಶೋ ಇರುತ್ತೆ ಅಂತ ಬಂದ್ವಿ. ಸೊ ನೈಟ್ ಮಾತ್ರ ಸಖತ್ತಾಗಿತ್ತು ಗುರು. ಇನ್ನೂ ಡೇಗಿಂತ ನೈಟು ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಅಲ್ಲಿಂದ ಸೀದಾ ನಾನು ನಮ್ಮ ಫ್ರೆಂಡು ಮತ್ತೆ ನೈಟ್ ನೋಡೋಕ್ಕಂತ ಬಂದ್ವಿ. ನೋಡಿ ಯಾವ ಥರ ಇದೆ. ಹಂಗೆ ಸೀದಾ ಜಾತ್ರೆ ಒಳಗೆ ಹೋದ್ವಿ. ಆ್ಯಕ್ಚುಲಿ ಜಾತ್ರೆಗೆ ಮತ್ತೊಂದು ಕಾರಣಕ್ಕೆ ಏನಕ್ಕೆ ಬಂದ್ವಿ ಅಂದರೆ ನಮ್ಮ ಅಕ್ಕಗೆ ಬೇಬಿ ಪಾಪು ಆಗಿದೆ. ಸೊ ಅದಕ್ಕೆ ಆಟ ಸಾಮಾನೆಲ್ಲ ಬೇಕು ಅಂತ ಈ ಒಂದು ಜಾತ್ರೆಗೆ ಬಂದಿದ್ದು. ಸೊ ಬೆಳಗ್ಗೆನೇ ಬಂದಿದ್ವಿ, ಆದರೆ ಹೆಂಗೋ ನೈಟ್ ಬರ್ತೀವಲ್ಲ ನೋಡೋಕ್ಕೆ, ಅವಾಗೆ ತಗೊಂಡ್ರಾಯಿತು ಅಂತ ಬಂದಿದ್ವಿ. ಸೊ ಫೈನಲಿ ಈ ಒಂದು ಜಾತ್ರೆಗೆ ಬಂದು ಅಲ್ಲಿಂದ ಏನೋ ತಗೊಂಡಿವಿ ಗುರು. ಸೊ ಅಲ್ಲಿ ಪಕ್ಕದಲ್ಲಿ ಫಂಕ್ಷನ್ ಬೇರೆ ಇತ್ತು, ಅದನ್ನು ನೋಡ್ಬೇಕು ಅಂದ್ಕೊಂಡ್ವಿ, ಆದರೆ ಫುಲ್ ರಶ್ ಇತ್ತು. ಅದಕ್ಕೆ ನಾವು ಜಾತ್ರೆ ಒಳಗೆ ಹೋಗಿ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನೋಡಿ ಜಾತ್ರೆಗೆ ಯಾವ ಥರ ಇದೆ ಅಂತ. ಹಾಗೆ ಬನ್ನಿ ನಿಮಗೆ ಮದ್ದೂರಮ್ಮ ದೇವಸ್ಥಾನ ತೋರಿಸ್ತೀವಿ. ಬನ್ನಿ, ಇದೇ ನೋಡಿ ಮದ್ದೂರಮ್ಮ ದೇವಸ್ಥಾನ. ಸೊ ಯಾರೆಲ್ಲ ನೋಡಿಲ್ಲ ಬನ್ನಿ, ಬೇಗ ಬೇಗ ಬನ್ನಿ ನೋಡಿ ಗೈಸ್. ಯಾಕಂದರೆ ಮತ್ತೆ ಸಿಗಲ್ಲ ಈ ಒಂದು ದರ್ಶನ ನೋಡೋಕ್ಕೆ. ಯಾಕಂದರೆ ಇಷ್ಟೊಂದು ಜನ ಸೇರೋದು ವರ್ಷಕ್ಕೆ ಒಂದೇ ಸಲ. ಯಾಕಂದರೆ ಜಾತ್ರೆ ಪ್ರಯುಕ್ತ ಇಷ್ಟೊಂದು ಜನ ಸೇರಿರ್ತಾರೆ. ಹಾಗೆ ಈ ವಿಡಿಯೋನ ಯಾರಾದರೂ ಅಕ್ಕಪಕ್ಕ ಊರಿನವರು ನೋಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನೀವು ಯಾರ್ಯಾರು ಈ ಒಂದು ಜಾತ್ರೆಗೆ ಹೋಗಿದ್ರಿ ಮತ್ತು ಏನೇನು ತೊಗೊಂಬಂದ್ರಿ ಅಂತ. ನಾನಂತರೂ ಏನು ತೊಗೊಳ್ಳಿಲ್ಲ. ಸೊ ಅಲ್ಲಿ ಫಂಕ್ಷನ್ ನೋಡಿಬಿಟ್ಟು ನಮ್ಮ ಮಕ್ಕಳಿಗೆ ಒಂದು ಬೇಬಿಗೆ ಅಲ್ಲಿ ಆಟ ಸಾಮಾನು ಬೇಕಾಗಿತ್ತು. ಸೊ ಅದನ್ನು ತಗೊಂಡು ಸೀದಾ ಬಂದ್ವಿ. ಇದೇ ನೋಡಿ ಅದು ಆಟ ಸಾಮಾನು. ಇದನ್ನು ತಗೊಂಡು ಸೀದಾ ಅಲ್ಲಿಂದ ಬಂದ್ವಿ ಗುರು. ಯಾಕಂದರೆ ತುಂಬ ರಶ್ ಇತ್ತು. ಮತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತು. ಜೀವನದಲ್ಲಿ ತುಂಬ ಕಮಿಟ್ಮೆಂಟ್ಗಳಾಗ್ಬಿಟ್ಟಿದ್ದಾವೆ ಗುರು. ಅದಕ್ಕೆ ಮದ್ದೂರಮ್ಮಗೆ ಸ್ವಲ್ಪ ಅಲ್ಲಿ ಹೊರಗಡೆಯಿಂದನೇ ಕೈ ಮುಗಿದು ಬಂದುಬಿಟ್ಟಿವಿ. ಅಮ್ಮ ನೆಕ್ಸ್ಟ್ ಟೈಮು ಸ್ವಲ್ಪ ಕಮಿಟ್ಮೆಂಟ್ಗಳೆಲ್ಲ ಕಮ್ಮಿ ಮಾಡಮ್ಮ ಅಂತ ಅಲ್ಲಿಂದ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಸೀದಾ ನಾನು ನಮ್ಮ ಫ್ರೆಂಡು ಜಾತ್ರೆಯಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ಅಲ್ಲಿಂದ ಸೀದಾ ಹೋದ್ವಿ ಗುರು. ಜಾತ್ರೆಯಲ್ಲಿ ಏನೋ ತಿನ್ಬೇಕು ಅಂದ್ಕೊಂಡ್ವಿ, ಆದರೆ ನೈಟ್ ಟೈಮಲ್ಲಿ ಏನೂ ತಿಳ್ಕೊಂಡೇ ಇರಲಿಲ್ಲ. ಸೊ ಗೈಸ್, ಆದಷ್ಟು ಕಾಮೆಂಟ್ ಮಾಡಿ ಯಾರ್ಯಾರು ಬಂದಿದ್ರಿ ಈ ಒಂದು ಜಾತ್ರೆಗೆ. ಯಾಕಂದ್ರೆ ತುಂಬ ಅಷ್ಟು ಜನ ಈ ಒಂದು ಜಾತ್ರೆಗೆ ಬಂದಿರ್ತೀರಾ ನಾನು ಅನ್ಕೊತೀನಿ. ಯಾಕಂದರೆ ಅಕ್ಕಪಕ್ಕ ಯಾರೆಲ್ಲ ಇದ್ದೀರಾ, ಬೆಂಗಳೂರಲ್ಲಿ ಯಾರೆಲ್ಲ ಇದ್ದೀರಾ, ಈ ಒಂದು ಜಾತ್ರೆನ ಮಿಸ್ ಮಾಡಿಕೊಂಡೇ ಇರಲ್ಲ. ಸೊ ಆದಷ್ಟು ಕಾಮೆಂಟ್ ಮಾಡಿ ಯಾರ್ಯಾರು ಬಂದಿದ್ದೀರಾ ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತನ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.